ಡ್ಯಾಡ್ ಈಸ್ ಹೋಮ್. ಟಾಕ್ಸಿಕ್ ಸಿನಿಮಾ ನೋಡಿನೂ ಟಾಕ್ಸಿಕ್ ಸಿನಿಮಾ ಅರ್ಥ ಆಗಿಲ್ಲ ಅಥವಾ ಅದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಲೋ ಐ ಕ್ಯೂ ಇದೆ, ನಿಮಗೆ ಇಂಟೆಲಿಜೆಂಟ್ ಇಲ್ಲ, ನಿಮಗೆ ಸಿನಿಮಾನ ಅರ್ಥ ಮಾಡ್ಕೊಳ್ಳುವಂಥ ಬುದ್ಧಿವಂತಿಕೆ ಇಲ್ಲ, ಹಾಗೆಯೇ ಹಾಲಿವುಡ್ ಸಿನಿಮಾ ಹೇಗಿದೆ, ಅದು ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂಥ ಸ್ವಲ್ಪ ಕೂಡ ಇಂಟೆಲಿಜೆನ್ಸ್ ನಿಮ್ಮಲ್ಲಿ ಇಲ್ಲ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಟಾಕ್ಸಿಕ್ ಸಿನಿಮಾನ ಥಿಯೇಟರ್ಲಿ ನೋಡಿರಬೇಕು. ಇದು ಕೋರ್ಟಿನ ಆರ್ಡರ್. ಸೊ ಅದಕ್ಕಾಗಿ ಟಾಕ್ಸಿಕ್ ಸಿನಿಮಾನ ಥಿಯೇಟರ್ಲೇ ನೋಡ್ಕೊಂಡು ಬರೋಣ ಬನ್ನಿ. ಯಶ್ ಅವ್ರ ಫ್ಯಾನ್ ಆಗಿ ಫಸ್ಟ್ ಡೇ ಸಿನಿಮಾ ನೋಡಿಲ್ಲ ಅಂದ್ರೆ ಹೆಂಗೆ? 470 ರೂಪಾಯಿ ಒಂದು ಟಿಕೆಟ್, ಅದು ವಿತ್ ಟ್ಯಾಕ್ಸ್ ಎಲ್ಲ ಸೇರಿ 470 ರೂಪಾಯಿ ಒಂದು ಟಿಕೆಟ್ಗೆ. ಫಸ್ಟ್ ಟೈಮ್ ನಾನು ಇಷ್ಟೊಂದೆಲ್ಲ ಕಾಸ್ಟ್ಲಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾ ಇದ್ದು. ಇದಕ್ಕೂ ಮುಂಚೆ ಎಲ್ಲ ಬರೀ 250 ರೂಪೀಸ್ ಅಷ್ಟೇ. ಇವತ್ತು ನಾವು ಬಂದಿರೋ ಥಿಯೇಟ್ರು ಮುಕುಂದ. ಎಲ್ಲಿ ಬಂದಿದ್ದು? ಯಾವಿದೆ ಇದು? ಮಾರುತಿ ಸೇವಾನಗರ, ಬಾನಸವಾಡಿ ಹತ್ರ ಮುಕುಂದ ಥಿಯೇಟ್ರು ಇದಲ್ಲ. ಇದು ನಾವು ಅಲ್ಲಿ ಆಫೀಸ್ ನೈಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಲ್ಲ ಕಮ್ಮನಹಳ್ಳಿ. ಹೌದು, ಯಾವ ಬೈಬಲು? ಕಮ್ಮನಹಳ್ಳಿ ಆ ಕಡೆ ಹೋಗೋದು. ಇಲ್ಲೇ ಬ್ರೋ ಒರೇನ್ ಮಾಡಿದಾರೆ. ಒರೇನು ಅಲ್ಲಿ ಕಾಣಿಸಿದ ಒರೇನ್ ಎವೆನ್ಯೂ ಬೋರ್ಡ್ ಹಾಕಿದ್ದಾರೆ. ಒರೇನ್ ಮಾಡಿದ್ದಾರೆ. ನಾನು ಈ ಫ್ಲೈಓವರ್ ಮೇಲೆ ಹೋಗ್ಬೇಕಂತ ನೋಡ್ತಿದ್ದೆ ಥಿಯೇಟ್ರನ್ನ. ನಂಗೆ ಯಾವುದೋ ಒಂದ್ಸಲ ಇವರು ನಮ್ಮ ನೈಟ್ ಶಿಫ್ಟಲ್ಲಿ ಅದು ಸಂತೋಷನೇ ಯಾವ್ದು ತೋರಿಸಿದ್ದು. ಇಲ್ಲಿ ಪಾರ್ಕಿಂಗ್ ನೋಡಿ, ಇಲ್ಲಿ ಈ ಫ್ಲೈಓವರ್ ಕೆಳಗಡೆ ಗೇಟ್ ಹಾಕಿ ಮಾಡಿದ್ದಾರೆ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್. ಅದು ನಾವು ಇವಾಗಷ್ಟೇ ಪಾರ್ಕಿಂಗ್ ಮಾಡ್ಕೊಂಡು ಬಂದಿರೋದಲ್ಲಿ. ಫನ್ನಿ ಆಗಿದೆ ಅಲ್ಲ ಇದು. ಕೀಳ ಕನ್ನಡದಲ್ಲಿ ಮಾತಾಡೋದು ಕೀಳ ಕೀಳ ಅಂತ. ಇದು ಕಮ್ಮನಹಳ್ಳಿಲೋ ಚೆನ್ನೈದಲ್ಲೋ ಗೊತ್ತಾಗ್ತಿಲ್ಲ. ನನ್ನ ಮಕ್ಕಳು ಇಲ್ಲಿ ಚಿಪ್ಸ್ ತೊಗೊಳಕ್ಕೆ ಬಂದಿದ್ದು ತಮಿಳಲ್ಲಿ ಮಾತಾಡ್ತದೆ, ಕೀಳಪೋಂಗ ಅಂತ. ಕನ್ನಡದಲ್ಲಿ ಮಾತಾಡೋದು ನಮಗೆ ಆವಾಜ್ ಹೋಗ್ತದಲ್ಲ ಅದು. ಇವನಿಗೆ ಕನ್ನಡ ಅಷ್ಟಕ್ಕಷ್ಟೇ ಬರೋದು. ಅದು ಪಾಪ ಕನ್ನಡ ಸಿನಿಮಾ ಒಳಗೆ ಬಂದವನಿಗೆ ಹೋಗ್ಬೇಕು. ಇದೆಲ್ಲ ಸ್ಟೋರಿ ಹೇಳ್ತಾ ಇರ್ಬೋದು. ಅಂದರೆ ಅವನಿಗೆ ಆಪರೇಷನ್ ಎಲ್ಲ ಮಾಡಿ ಬುಲೆಟ್ ತೆಗೆದು ಹಡಗು ಮೇಲೆ ಕರ್ಕೊಂಡು ಹೋಗಿ ಇದೆಲ್ಲ ಹೆಂಗಾಯ್ತು ಅಂತ ಅವನಂತ ಕೇಳ್ತದಲ್ಲ, ಕೂತ್ಗೆಲ್ಲ ಚೈನ್ ಕಟ್ಟಾಕಿ ಅವಂತ ಕೇಳಿದ್ದು ಹೆಂಗಾರ ಆಯ್ತು ಅಂತ. ಅವ ಅದೇ ಗಂಗಂಗೆ ಹೆಂಗೆ ಸಾಯ್ತದೆ ಅಂತ ಅವು ಹೇಳ್ತಾ ಇದ್ದು. ಸೊ ಇಲ್ಲಿವರೆಗೂ ಹೆಂಗೆ ಅನಿಸ್ತು ಸಿನಿಮಾ? ಇಂಟರ್ವಲ್ ತನಕ ಇಂಟರ್ವಲ್ಗೆ ಯಾಕೆ ಮನೆಗೆ ಹೋಗ್ಬಾರ್ದು ಅನಿಸ್ತು. ಇಂಟರ್ವಲ್ವರೆಗೂ ಸಿನಿಮಾ ಹೇಗಿತ್ತು ಅಂದರೆ ಆ್ಯಕ್ಷನ್ ಫುಲ್ಲು, ದೀಪಾವಳಿ ಪಟಾಕಿ, ಅದಾದಮೇಲೆ ಬಟ್ಟೆ ಬಿಚ್ಚೋದು, ಅದಾದಮೇಲೆ ಪ್ರತಿ ಮಾತಲ್ಲೂ ಡೈಲಾಗು. ಅದು ಬಿಟ್ಟು ಸಿನಿಮಾದಲ್ಲಿ ಇನ್ನೂ ತನಕ ಕತೆ ಅಂತ ಇನ್ನೂ ಬಂದಿಲ್ಲ. ಬಂದು ನೆಕ್ಸ್ಟ್ ಇಂಟರ್ವಲ್ ಆದಮೇಲೆ ಬರಬೇಕು. ಆ್ಯಕ್ಷನ್ನು ಬಟ್ಟೆ ಬಿಚ್ಚೋದು, ಆ್ಯಕ್ಷನ್ನು ಬಟ್ಟೆ ಬಿಚ್ಚೋದು. ಇಂಟರ್ವಲ್ ಆದಮೇಲೆ ಗೊತ್ತಿಲ್ಲ ಹೆಂಗಿದೆ ಅಂತೇಳಿ. ಇಂಟರ್ವಲ್ ಆದಮೇಲೆ ನೋಡೋಣ. ನಾವು ಹೇಳಿ ಸುಳ್ಳಾಗ್ಬೋದು ಆಮೇಲೆ. ಇಂಟರ್ವಲ್ ಆದಮೇಲೆ ಚೆನ್ನಾಗಿದ್ಬಿಟ್ರೆ ಕಷ್ಟ. ಬಟ್ ಇಂಟರ್ವಲ್ ತನಕ ಅಂತೂ ನಕ್ಕು ಸಾಕಾಯ್ತು. ಕಾಮಿಡಿ ಇಲ್ಲ, ನಾವೇ ಅರ್ಥ ಮಾಡ್ಕೊಂಡು ನಗ್ಬೇಕಷ್ಟೇ. ರವಿಚಂದ್ರನ್ ಹೇಳ್ತಾರಲ್ಲ, 100 ರೂಪಾಯಿ ಕೊಡೋಕ್ಕಾಗಲ್ಲ ಫಿಲ್ಮ್ ನೋಡೋಕ್ಕೆ, 500 ರೂಪಾಯಿ ಕೊಟ್ಟು ಬಂದ್ವಿ ನಾವು. ಇದು ನಮ್ಮ ಥಿಯೇಟರ್ ಎಕ್ಸ್ಪೀರಿಯೆನ್ಸು. ಥಿಯೇಟರ್ ಮಾಡಿದಂಥ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಕೆಲವೊಂದು ಸಂದರ್ಭ, ಕೆಲವೊಂದು ವಿಡಿಯೋನ ನೋಡಿ ನಾನು ಕೂಡ ಏನು ಸ್ವಲ್ಪ ಎಮೋಷನ್ ಆಗಿ ಅಥವಾ ಬೇಜಾರಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ಈ ಒಂದು ವಿಡಿಯೋನ ಥಿಯೇಟರಲ್ಲಿ ನಾನು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಯಶ್ ಅವರ ಎಷ್ಟೊಂದು ಸಿನಿಮಾನ ನಾನು ಥಿಯೇಟರಲ್ಲೇ ನೋಡಿದ್ದೇನೆ. ಹಾಗೆಯೇ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗಾಗಿ ಈ ಒಂದು ಟಾಕ್ಸಿಕಲ್ಲಿ ನಾವು ಥಿಯೇಟ್ರಿಗೆ ಹೋದಾಗ ಅದು ಒಂದು ಅನುಭವವನ್ನು ನಾವು ವಿಡಿಯೋ ಮಾಡಿ ಜನರ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯೂಟ್ಯೂಬಲ್ಲಿ ಸಿನಿಮಾ ಸಖತ್ತಾಗಿದೆ, ಅದ್ದೂರಿಯಾಗಿದೆ ಅಂತ ಹೇಳೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಸಿನಿಮಾ ನೋಡಿದ ಮೇಲೆ ನನಗೆ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನಿಸಿಲ್ಲ. ಆದರೆ ಇವಾಗ ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತ ಹೇಳಿದರೆ, ಎಷ್ಟೊಂದು ಜನ ಇನ್ಫ್ಲುಯೆನ್ಸರ್ಸು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಿನಿಮಾ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮ ಐ ಕ್ಯೂ ಲೆವೆಲ್ ತುಂಬ ಕಮ್ಮಿ ಇದೆ, ನಿಮಗೆ ಬುದ್ಧಿ ತುಂಬ ಕಮ್ಮಿ ಇದೆ, ಜೊತೆಗೆ ಹಾಲಿವುಡ್ ರೇಂಜಿನ ಸಿನಿಮಾನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ನಿಮ್ಮ ಇಂಟೆಲೆಕ್ಚುಯಲ್ ಪವರ್ ಕೂಡ ತುಂಬಾ ಜಾಸ್ತಿ ಇರಬೇಕು. ಅದಕ್ಕೆ ನಿಮ್ಗೆ ಅರ್ಥ ಆಗಿಲ್ಲ. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಆ್ಯಂಡ್ ಆ್ಯಕ್ಷನ್ ಮೂವಿ. ನಿಮ್ಗೆ ಇಂಥದ್ದೆಲ್ಲ ಅರ್ಥ ಆಗಲ್ಲ, ನೀವು ದಡ್ರು, ಇದೆಲ್ಲ ನೋಡಬೇಡಿ, ಹೋಗೋ ನೋಡಿ. ಆಮೇಲೇನು ಪುಟ್ಗೌರಿ ಮದುವೆ ನೋಡಿ, ಆಗ ಕಾರ್ಟೂನ್ ನೋಡಿ, ಇಂಥ ಸಿನಿಮಾ ಎಲ್ಲ ನೀವು ನೋಡಬೇಡಿ ಅಂತ ಜನ ಹೇಳ್ತಾ ಇದ್ದಾರೆ. ಓಕೆ, ಅಗ್ರಿ.
ಹಾಲಿವುಡ್ ರೇಂಜಿನ ಮೂವಿ ಅಂತ ಹೇಳಿದ್ಮೇಲೆ ಈ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಈ ಒಂದು ವಿಡಿಯೋಸ್ನ ಹಾಲಿವುಡ್ ಅವ್ರಿಗೆ ಹೇಳಿ, ಅಲ್ಲಿ ಜನರಿಗೆ ಹೇಳಿ ನಿಮ್ಗಿದು ಅರ್ಥ ಆಗಬೇಕು ಅಂತ. ಇಲ್ಲಿಯವರಿಗಲ್ಲ, ಇಲ್ಲಿಯವರಿಗೆ ಬೇಕಾಗಿದ್ದು ಸ್ವಚ್ಛಂದವಾದ ಕನ್ನಡ ಭಾಷೆಯಲ್ಲಿ ಬಂದಂಥ ಒಂದು ಸಿನಿಮಾ ಬೇಕು ಅಷ್ಟೇನೆ. ಸಿನಿಮಾ ಅರ್ಥ ಆಗಿಲ್ಲ, ಇದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ, ನೀವು ನೋಡುವಂಥ ದೃಷ್ಟಿ ನಿಮ್ದು ಬದಲಾಗಬೇಕು ಅಂತ ಹೇಳೋದಾದ್ರೆ ಇದು ಜನರು ತಪ್ಪಲ್ಲ, ಅಲ್ಲಿ ಹೋದಂಥ ಸಿನಿ ಪ್ರೇಕ್ಷಕನ ತಪ್ಪಲ್ವೇ ಅಲ್ಲ. ಈಗ ಒಂದು ಎಕ್ಸಾಂಪಲ್, ಯಾರಾದರೂ ಒಬ್ಬರು ಹೋಟೆಲಿಗೆ ಹೋಗ್ತಾರೆ, ಆದರೆ ಹೋಟೆಲಲ್ಲಿ ರೂಲ್ ಸ್ವಲ್ಪ ಬದಲಾವಣೆ, ನೀವು ಹೀಗೆ ತಿನ್ನೋ ಹಾಗಿಲ್ಲ, ಹೀಗೆ ತಿನ್ನಬೇಕು ಅಂತ. ಈಗ ಆ ಹೋಟೆಲ್ ಅವ್ರ ತಪ್ಪ ಅಥವಾ ಅಲ್ಲಿ ಹೋದಂಥ ಕಸ್ಟಮರ್ ತಪ್ಪ? ಇದು ಕೂಡ ಹಾಗೇನೆ. ಟಾಕ್ಸಿಕ್ ಸಿನಿಮಾ ಹೇಗೆ ಮಾಡಬೇಕು ಹಾಗೆ ಮಾಡಿ ಜನರಿಗೆ ಪ್ರತಿಯೊಬ್ಬ ಎಲ್ಲಾರ್ದು ಬುದ್ಧಿವಂತಿಕೆ ಸರಿಯಾಗಿರಲ್ಲ. ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ, ಕೆಲವೊಬ್ರಿಗೆ ಸ್ಟೋರಿ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಫೋರ್ಸ್ಫುಲಿ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಸೊ ಅಂಥವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕತೆ ಮಾಡಿದಾಗ ಜನ ಅದನ್ನು ನೋಡ್ತಾರೆ, ಕುಟುಂಬ ಸಮೇತರಾಗಿ ಹೋಗಿ ನೋಡಿ ಸಪೋರ್ಟ್ ಕೂಡ ಮಾಡ್ತಾರೆ. ಹಾಗೆ ಮಾಡಬೇಕು ವಿನಃ ಹೀಗೆ ತಿನ್ನಿಸ್ಬಿಟ್ಟು ನೀವೇ ತಪ್ಪು ಅಂತ ಹೇಳಕ್ಕೆ ಹೋಗಬಾರ್ದು. ಇನ್ನು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕೆ ಕಾರಣಗಳು, ಸಿನಿಮಾಗೆ ಏನೇನು ಬೇಕು? ಸಿನಿಮಾದಲ್ಲಿ ಫಸ್ಟ್ ಹುಕ್ ಅಂದರೆ ಫಸ್ಟ್ ಸ್ಟಾರ್ಟಿಂಗು ಒಬ್ಬ ಪ್ರೇಕ್ಷಕನ ಇಂಟ್ರೆಸ್ಟಿಂಗ್ ಆಗಿ ಏನೋ ತೋರಿಸ್ಬೇಕು. ಪ್ರೇಕ್ಷಕನಿಗೇನು ಇಂಟ್ರೆಸ್ಟ್ ಬರಬೇಕು ಆ ಸಿನಿಮಾದ ಬಗ್ಗೆ. ಸಿನಿಮಾದಲ್ಲಿ ಏನೋ ಇದೆಯಪ್ಪ, ನೋಡ್ಬೋದು, ನಾವು ಕುತ್ಕೊಂಡು ನೋಡೋಣ, 2 ತಾಸಾಗಲಿ 3 ತಾಸಾಗಲಿ, ಸ್ಟಾರ್ಟಿಂಗಲ್ಲಿ ಇಷ್ಟು ಚೆನ್ನಾಗಿದೆ, ಇನ್ನು ಕೊನೆ ತನಕ ಇನ್ನು ಹೇಗಿರ್ಬೋದು ಅಂತ ಕುತೂಹಲ ಮೂಡಬೇಕು, ಆ ಥರ ಇರಬೇಕು. ಅದನ್ನ ಆದಮೇಲೆ ಸಿನಿಮಾದಲ್ಲಿ ಆ್ಯಕ್ಷನ್ ತೊಗೊಂಡು ಬನ್ನಿ, ಸಿನಿಮಾಟೋಗ್ರಫಿ, ಆಮೇಲೆ ಸ್ಕ್ರೀನ್ ಪ್ಲೇ, BGM, ಇನ್ನು ಡ್ಯಾನ್ಸು, ಹಾಡು ಯಾವುದಾದ್ರು ತೊಗೊಂಡು ಬನ್ನಿ. ಅದ್ರ ಜೊತೆಗೆ ಸ್ಟೋರಿ ಕೂಡ ಇರಬೇಕು. ಈ ಸಿನಿಮಾದಲ್ಲಿ ಎಲ್ಲದೂ ಇದೆ, ಎಲ್ಲದಕ್ಕೂ 600 crore ಬಜೆಟ್, ಎಲ್ಲದರಲ್ಲೂ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ವಿಜುವಲೈಸೇಷನ್ ಚೆನ್ನಾಗಿದೆ, BGM ಚೆನ್ನಾಗಿದೆ, ಎಲ್ಲದೂ ಆ್ಯಕ್ಟಿಂಗು ಜಬರ್ದಸ್ತ್ ಆಗಿದೆ. ಆ್ಯಕ್ಷನ್ ಅಂತೂ ಕೇಳಲೇಬೋದು, ಅಷ್ಟು ಚೆನ್ನಾಗಿದೆ ಆ್ಯಕ್ಷನ್. ಅದೇ ಸ್ಟೋರಿಗೆ ದುಡ್ಡು ಬೇಡ, ಸ್ಟೋರಿಗೆ ಡೆವಲಪ್ಮೆಂಟ್ ಬೇಕು. ಸ್ಟೋರಿನ ಡೆವಲಪ್ ಮಾಡಬೇಕು, ಸ್ಟೋರಿನ ಗ್ರಿಪ್ ಆಗಿ ಹಿಡ್ಕೊಂಡು ಅದನ್ನು ಕೊನೆ ತನಕ ತೊಗೊಂಡು ಹೋಗಬೇಕು. ಬಟ್ ಇಲ್ಲಿ ಸ್ಟೋರಿಗೆ ಬೇಸೇ ಇಲ್ಲ. ಎಲ್ಲರೂ ಹೇಳೋದಿದ್ದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ, ಅವರಿಗೆ ಏನು ಒಂದು ಗಿಲ್ಟ್ ಫೀಲ್ ಆಗಿ ಆ ಒಂದು ಮನುಷ್ಯನ ಗಿಲ್ಟ್ ಹೇಗೆ ಕಾಡುತ್ತೆ, ಹೇಗೆ ಸಾಯಿಸುತ್ತೆ ಅನ್ನೋದು. ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಕೊನೆಗೆ ಒಂದು ಲೈನನ್ನು ಹೇಳ್ತೇನೆ, ಅದೊಂದು ಯಾರಿಗಾದ್ರೂ ಸಿನಿಮಾದಲ್ಲಿ ಅರ್ಥ ಆಗಿದ್ರೆ ಅದನ್ನ ಆಮೇಲೆ ನನಗೆ ತಿಳಿಸ್ಕೊಡಿ, ಕಮೆಂಟ್ ಮಾಡಿ. ಇನ್ನು ಈ ಒಂದು ವಿಡಿಯೋನ ಮಾಡಬಾರ್ದು, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದಂಥ ನನಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಂಥದ್ದು ಕೆಲವೊಂದು ಇನ್ಫ್ಲುಯೆನ್ಸರ್ಸು, ಯೂಟ್ಯೂಬರ್ಸು ಅಥವಾ ಇನ್ಸ್ಟಾಗ್ರಾಮ್ ಅವರು, ಅವರಿಗೆಲ್ಲ ನೀವು ನೋಡಿ 20, 25 ಅಥವಾ 30, 35K ಫಾಲೋವರ್ಸು ಇನ್ಸ್ಟಾಗ್ರಾಮಲ್ಲಿ. ಅಂಥವ್ರೇ ಹೇಳೋದು ಈ ಒಂದು ಸಿನಿಮಾ ಸಖತ್ತಾಗಿದೆ, ಇದನ್ನು ನೋಡುವಂಥ ಒಂದು ದೃಷ್ಟಿ ಬೇರೆ ಆಗಿರಬೇಕು, ನಿಮ್ಗೆ ಅರ್ಥ ಆಗಬೇಕು. ನಿಮಗೆ ಇಂಗ್ಲೀಷ್ ಸಿನಿಮಾಗಳೆಲ್ಲ ಅರ್ಥ ಆಗಿರಲ್ಲ, ಅದಕ್ಕೆ ಇಂಥ ಸಿನಿಮಾ ಕೂಡ ಅರ್ಥ ಆಗಲ್ಲ. ಇದೊಂದು ಹಾಲಿವುಡ್ ರೇಂಜ್ ಮೂವಿ, ನಿಮಗೆ IQ ತುಂಬ ಕಮ್ಮಿ, ಅದಕ್ಕೆ ನಿಮಗೆ ಅರ್ಥ ಆಗಲ್ಲ. ಅದರಲ್ಲಿ ಇನ್ನೂ ಕೆಲವೊಬ್ರು ಕೆಟ್ಟದಾಗೆಲ್ಲ ಬೈದಿದ್ದಾರೆ. ಇನ್ನು ಯಶ್ ಅವರ ಮಾಸ್ಟರ್ ಪೀಸ್ದು ಒಂದು 2 ವಿಡಿಯೋನ ಅದನ್ನು ಕ್ಲಿಪ್ಪನ್ನು ಎಡಿಟ್ ಮಾಡಿ ಆಡಿಯನ್ಸ್ಗೆ ಹೇಳೋ ಥರ ಮಾಡಿದ್ದಾರೆ. ಅಂದರೆ ನೀವು ಡೈರೆಕ್ಟಾಗಿ ಯಶ್ ಅವರ ಅಭಿಮಾನಿಗಳಿಗೆ, ಅಂದರೆ ಯಶ್ ಅವ್ರ ಸಿನಿಮಾ ಬಂದಿದೆ ಅಂತ ತುಂಬಾ ಇಷ್ಟಪಟ್ಟು ಥಿಯೇಟ್ರಿಗೆ ಹೋಗಿ ನೋಡಿದಂಥವ್ರಿಗೆ ನೀವು ಹೇಳ್ತಾ ಇರೋದು ನಿಮಗೆ ಬುದ್ಧಿ ಇಲ್ಲ, ಸಿನಿಮಾ ನೋಡುವಂಥ ಕೆಪಾಬಿಲಿಟಿ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಇದೇ ಜನಕ್ಕೆ. ಇದೇ ಜನ ಯಶ್ ಅವರ KGF, ಯಶ್ ಅವರ ಗೂಗ್ಲಿ, ಯಶ್ ಅವರ ಜಾನು, ಯಶ್ ಅವರ ಮಾಸ್ಟರ್ ಪೀಸ್, ಹೀಗೆ ಎಷ್ಟೊಂದು ಸಿನಿಮಾಗಳು ಯಶ್ ಅವ್ರದ್ದು ಸಿನಿಮಾಗಳನ್ನ ಹಿಟ್ ಮಾಡಿದ್ದಾರೆ. ಅಂಥ ಜನರಿಗೆ ಇವತ್ತು ನೀವು ಒಂದು ಸಿನಿಮಾಗೋಸ್ಕರ ನಿಮಗೆ ಬುದ್ಧಿ ಇಲ್ಲ, ನಿಮ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದೀರ. ಸೊ ಇದೇ ನನಗೊಂದು ಬೇಜಾರಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಇದು ಎಷ್ಟರ ಮಟ್ಟಿಗೆ ಸರಿ? ನನ್ನೊಬ್ಬನು ಬಿಡಿ, ನನಗೊಬ್ಬನಿಗೆ ಬೇಜಾರಿದೆ. ಹಾಗೆ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ಟಾಕ್ಸಿಕ್ ಸಿನಿಮಾ ಇಷ್ಟ ಆಗಿಲ್ಲ. ಹಾಗಂತ ಅವ್ರಿಗೆ ಯಾವುದು ಬೇರೆ ಸಿನಿಮಾ ಇಷ್ಟ ಆಗಿಲ್ಲ ಅಂತಲ್ಲ, ಬೇರೆ ಸಿನಿಮಾನ ಅವ್ರು ಥಿಯೇಟ್ರಿಗೆ ಹೋಗಿ ನೋಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅದರಿಂದನೇ ಯಶ್ ಒಬ್ಬ ದೊಡ್ಡ ವ್ಯಕ್ತಿ ಕೂಡ ಆಗಿದ್ದಾರೆ. ಯಶ್ ಅವರ ಹಾರ್ಡ್ ವರ್ಕ್ ಕೂಡ ಇದೆ, ಅದ್ರ ಜೊತೆಗೆ ಜನರ ಸಪೋರ್ಟ್ ಇದಕ್ಕೆ ಅವರಷ್ಟು ದೊಡ್ಡ ವ್ಯಕ್ತಿ ಆಗಿರೋದು. ಇನ್ನು ಕೆಲವೊಬ್ರು ಹೇಳೋದು ಇದು ಕನ್ನಡ ಸಿನಿಮಾ ಆಗೋದು, ಕನ್ನಡ ಸಿನಿಮಾನ ಹಿಟ್ ಮಾಡಬೇಕಾದ್ರೆ ಕನ್ನಡಿಗರ ಕರ್ತವ್ಯ ಅಂತ. ಈ ಮಾತನ್ನ ಹುಚ್ಚ ವೆಂಕಟ್ ಅವರು ಹುಚ್ಚ ವೆಂಕಟ್ ಅಂತ ಒಂದು ಸಿನಿಮಾ ತಗೊಂಡು ಬಂದ್ರು, ಅದು ಕನ್ನಡದಲ್ಲೇ ಬಂದಿದ್ದು. ಅವಾಗ ಯಾಕೆ ಬಂದಿಲ್ಲ? ಈಗ ಸದ್ಯ ಒಬ್ಬರು ಹೊಸ ಹುಡುಗರು ಒಂದು ಸಿನಿಮಾ ಮಾಡಿದ್ರು ದೊಡ್ಡ ಮನುಷ್ಯ ಅಂತ, ಅದು ಕನ್ನಡದಲ್ಲೇ ಇತ್ತು, ಅವಾಗ ಯಾಕೆ ಹಿಟ್ ಮಾಡಿಲ್ಲ? ಹೀಗೆ ಫ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಕೂಡ ಬಂತು, ಅವಾಗ ಯಾಕೆ ಹಿಟ್ ಮಾಡಿಲ್ಲ? ಮಾರ್ಟಿನ್ ಕೂಡ ಬಂತು ಫ್ಯಾನ್ ಇಂಡಿಯಾ ಮೂವಿ, ಅವಾಗ ಯಾಕೆ ಹಿಟ್ ಮಾಡಿಲ್ಲ? ಅವಾಗ ಯಾಕೆ ಇದು ಕನ್ನಡ ಸಿನಿಮಾ ನಾವೆಲ್ಲ ಹೋಗಿ ನೋಡಬೇಕು ಅಂತ ಯಾರು ಧ್ವನಿ ಎತ್ತಿಲ್ಲ? ಕೆಲವೊಂದು ಸಿನಿಮಾಗಳಿಗೆ ಮಾತ್ರ ಅವಾಗ ಕನ್ನಡ ಬರುತ್ತೆ, ಅಲ್ಲಿ ತನಕ ಬರಲ್ಲ. ಇನ್ನೊಂದು, ಈ ಒಂದು ಟಾಕ್ಸಿಕ್ ಮೂವಿದಲ್ಲಿ ನಾನು ನೋಡಿದ್ದು ಕನ್ನಡ ಇದರಲ್ಲಿನೇ, ಲ್ಯಾಂಗ್ವೇಜಲ್ಲಿನೇ. ಕನ್ನಡ ಲ್ಯಾಂಗ್ವೇಜ್ ಸಿನಿಮಾ ನೋಡಿದ್ರು ಕೂಡ ಅದ್ರಲ್ಲಿ ಎಷ್ಟು ಕನ್ನಡ ಇದೆ, ಜಾಸ್ತಿ ಇಂಗ್ಲೀಷಲ್ಲೇ ಮಾತಾಡಿದ್ದಾರೆ. ಕನ್ನಡ ಕೂಡ ಇದೆ, ಇಂಗ್ಲೀಷ್ ಕೂಡ ಇದೆ. ಅದು ಇಂಗ್ಲೀಷ್ ಸಿನಿಮಾ ಥರನೇ ಅಂತ ಮಾಡಿರೋದು. ಇನ್ನು ನೀವು ಹೇಳೋಗಿದ್ದು ಹಾಲಿವುಡ್ ಸಿನಿಮಾ, ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು, ಇಲ್ಲಿ ಜನರ ಅಲ್ಲ. ಇನ್ನು ಸಿನಿಮಾದಲ್ಲಿ ಯಶ್ ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾವುದು ಆ್ಯಕ್ಟಿಂಗು
ಫ್ಲಾಪ್ ಅನ್ನೋದಿಲ್ಲ, ಸಖತ್ತಾಗೆ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, VFX ಚೆನ್ನಾಗಿದೆ. ಹಾಡುಗಳು ಓಕೆ ಅಷ್ಟೊಂದು ಮತ್ತೊಮ್ಮೆ ಕೇಳಬೇಕು ಅಂತ ಹಾಡುಗಳಂತೂ ಯಾವುದೂ ಇಲ್ಲ. ಆ್ಯಕ್ಷನ್ನು ಸೂಪರ್ ಡೂಪರ್ ಆಗಿದೆ, ಬಟ್ ಸ್ಟೋರಿ ಮಾತ್ರ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಸ್ಟೋರಿ ಬೇಸೇ ಚೆನ್ನಾಗಿಲ್ಲ. ಅದು ಯಾಕೆಂತ ನಾನು ಕೊನೆಗೆ ಹೇಳ್ತೇನೆ. ಅದು ನಿಮ್ಗೆ ಅರ್ಥ ಆಗ್ಬೋದು, ಆಮೇಲೆ ಅದು ನಿಮ್ಗೆ ಬಿಟ್ಟಿದ್ದು. ಇನ್ನು ಈ ಇನ್ಫ್ಲುಯೆನ್ಸರ್ಸು ಮತ್ತು ಯೂಟ್ಯೂಬರ್ಸ್ ಎಲ್ಲ ಸಿನಿಮಾನ 400-500 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಅದೇನು ಫರಕ್ ಬೀಳಲ್ಲ. ಯಾಕಂತ ಹೇಳಿದರೆ ಅವರು ಯೂಟ್ಯೂಬಿಂದನೋ ಅಥವಾ ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ 300, 400 ಅಥವಾ 500 ರೂಪಾಯಿ ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡ್ತಾರೆ. ಸೊ ಜನರಿಗೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್. ಅವ್ರಿಗೆ ಅದ್ರ ಜೊತೆ ಸ್ಟೋರಿನೂ ಬೇಕು, ಅವರಿಗೆ ಟಚ್ ಆಗಬೇಕು ಆ ಸಿನಿಮಾ. ಹಾಗಿದ್ದಾಗ ಅವರು 400 ರೂಪಾಯಿ ಅಥವಾ 500 ರೂಪಾಯಿ ಖರ್ಚು ಮಾಡಲಿಕ್ಕೆ ತಡೀತದೆ. ಒಬ್ಬರಿಗೆ 400-500 ರೂಪಾಯಿ ಎಷ್ಟು ಕಾಸ್ಟ್ಲಿ ಆಯಿತು. ಇವರು ಕನ್ನಡಿಗರಾಗೆ ಸಿನಿಮಾ ಮಾಡಿದ್ದಾಗಿದ್ರೆ ಕನ್ನಡಿಗರಿಗೆ ಅಂತ ಹೇಳಿ ಕಮ್ಮಿ ಟಿಕೆಟ್ ಇಡಬೇಕಿತ್ತಲ್ಲ. ಆದರೆ ಇಲ್ಲ, ಇಲ್ಲಿ ಸಿನಿಮಾದವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಟ್ ನೀವುಗಳೇನು ಮಾಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಮಾತ್ರ ಕನ್ನಡದ ಸಿನಿಮಾ ಕನ್ನಡದಲ್ಲಿ ನಾವು ಹಿಟ್ ಮಾಡಬೇಕು ಅಂತ. ಬಟ್ ಅವರು ಅದನ್ನು ಬಿಸ್ನೆಸ್ ಆಗಿ ತಗೋತಾ ಇದ್ದಾರೆ. ಕನ್ನಡದ ಅಭಿಮಾನ ನಮಗೂ ಇದೆ, ಆದರೆ ಅದು ಸಿನಿಮಾ ಮಟ್ಟಿಗೆ ಮಾತ್ರ ಉಳ್ಕೋಬಾರ್ದು. ಕನ್ನಡ ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ಹಿಟ್ ಆಗುತ್ತೆ. ಯಾಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಕನ್ನಡ ಸಿನಿಮಾ, ಕನ್ನಡದ ಬಗ್ಗೆನೇ ಮಾಡಿದಂಥ ಸಿನಿಮಾ. ಜನ ಹಿಟ್ ಮಾಡಿದಲ್ಲ, ಬಜೆಟ್ ಏನು ಜಾಸ್ತಿ ಇಲ್ಲ, ಹಿಟ್ ಮಾಡಿದ್ರು. ಇಷ್ಟೊಂದು ಪ್ರಮೋಷನ್ ಮಾಡಿಲ್ಲ, ಯಾರು ಬಂದು ಕನ್ನಡ ಸಿನಿಮಾ ಹಿಟ್ ಮಾಡಿ ಅದು ಇದು ಅಂತ ಕೇಳ್ಕೊಂಡು ಇಲ್ಲ. ಜನ ನೋಡಿದ್ರು, ಇಷ್ಟ ಆಯಿತು, ಹಿಟ್ ಆಯಿತು. ಸೂಫ್ರಮ್ಸು ಅದು ಕೂಡ ಹಿಟ್ ಆಯಿತು, ಕಮ್ಮಿ ಬಜೆಟು. ಎದ್ದೇಳು ಮಂಜು ಅಂತ ಕಮ್ಮಿ ಬಜೆಟ್, ಹಿಟ್ ಆಯಿತು. ಜನರಿಗೆ ಇಷ್ಟ ಆಯಿತು ಅಂದಾಗ ಜನ ಹೋಗಿ ನೋಡ್ತಾರೆ. ಇನ್ನು ನಾನು ಹೇಳ್ದಂಗೆ ಸ್ಟೋರಿ ಲೈನ್ ಒಂದು ಹೇಳ್ತೇನೆ ಕೇಳಿ. ರಾಯ ಈಗ ಕತೆ ಸ್ಟಾರ್ಟ್ ಆದಾಗ ನಾದಿಯಾ ಸರ್ಕಸಲ್ಲಿ ಒಂದು ಸೂಸೈಡ್ ಮಾಡ್ಕೊಂಡು ಸಾಯ್ತದೆ. ಅದು ಸಾಯೋಕ್ಕಿಂತ ಮುಂಚೆ ಅವ್ರ ಮಗನಿಗೆ ಹೇಳೋದು, ನಿಮ್ಮ ಅಪ್ಪನ ಜೊತೆ ನೀನು ಹೋಗ್ಬಿಡು ಅಂತ ಹೇಳ್ತಾರೆ. ಆ ಮಗನ ಹೆಸರು ರೂಮಿ, ಅಥವಾ ಅದಾದ್ಮೇಲೆ ಟಿಕೆಟ್ ಅಂತಲೂ ಹೇಳ್ತಾರೆ. 2 ಹೆಸರಿದೆ. ಸೊ ಯಶ್ ಅವರು ಬಂದು ಅವ್ರ ಮಗನ್ನ ಕಾರಲ್ಲಿ ಕೂರಿಸ್ಕೊಂಡು ಒಂದು ಬೆಟ್ಟದ ತುದಿಗೆ ಹೋಗ್ತಾರೆ. ಅಲ್ಲಿ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಕಾರು ಅವ್ರಿಗೆ ಗೊತ್ತಿಲ್ಲದೇ ಮುಂದೆ ಹೋಗಿ ಹಳ್ಳದ ಒಳಗಡೆ ಬೀಳತ್ತೆ. ಹಳ್ಳದಾಗ ಬಿದ್ದಾಗ ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಶ್ ರಾಯನ ಮಗ ನಮಗೆ ಸಿನಿಮಾದಲ್ಲಿ ಕತೆ ಹೇಳೋದು, ನಮ್ಮಪ್ಪ ಹೀಗೀಗೆ, ನಮ್ಮಪ್ಪ ಏನು ಟಾಕ್ಸಿಕ್ ಪರ್ಸನ್ ಆಗಿದ್ರು, ಅವರ ಕತೆ ನಾನು ನಿಮ್ಗೆ ಹೇಳ್ತೇನೆ ಬನ್ನಿ ಅಂತ. ಹೀಗೆ ಕತೆ ಸ್ಟಾರ್ಟ್ ಆಗುತ್ತೆ. ಗೋವಾದಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಈ ಕತೆನ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಅದು ರಾಯ ಅವ್ರ ಮಗ ರೂಮಿ, ಅಂದರೆ ಟಿಕೆಟ್. ಸೊ ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದಾಗ ಅಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದರೆ, ಈ ಟಿಕೆಟ್ ಅನ್ನುವಂಥ ಹುಡುಗ, ಅಂದರೆ ರಾಯನ್ ಮಗ, ಆ ಅಂದರೆ ಕಾರಲ್ಲಿ ಬಿದ್ದು ಸತ್ತೋಗಿರ್ತಾನಲ್ಲ, ನೀರಲ್ಲಿ ಬಿದ್ದು, ಹಳ್ಳದಲ್ಲಿ ಬಿದ್ದು ಅವ್ರು ಸತ್ತೋಗಿರ್ತದೆ ಅಲ್ಲಿಗೆ. ಸೊ ಸತ್ತೋದ ವ್ಯಕ್ತಿ ನಮ್ಗೆ ಹೇಗೆ ಕತೆ ಹೇಳೋಕ್ಕೆ ಸಾಧ್ಯ? ಅವ್ರು ಬದುಕಿದ್ದು ಕತೆ ಹೇಳಿ ಆಮೇಲೆ ರಿವೆಂಜ್ ತೊಗೊಂಡಿದ್ರೆ ಅದು ಸೈಕಾಲಜಿಕಲ್ ಮೂವಿ ಅಂತ ಹೇಳ್ಬೋದು. ಆಲ್ರೆಡಿ ಸತ್ತೋಗಿರೋ ಮನುಷ್ಯ ಹೇಗೆ ಕತೆ ಹೇಳೋಕ್ಕೆ ಸಾಧ್ಯ? ಹೆಲಿಸಿನೇಷನ್ ಅನ್ನೋದು ನಮ್ಗೆ ಅರ್ಥ ಆಯಿತು. ಸಿನಿಮಾದ ಕೊನೆಯಲ್ಲಿ ಇವರಿಗೆ ಹೆಲಿಸಿನೇಷನ್ ಇದೆ, ಅಂದರೆ ಇವರಿಗೆ ಏನು ಇಲ್ದಿರೋಂಥ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಭಾವಿಸ್ಕೊಂಡು ಇವರು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅದು ಓಕೆ, ಅದು ಎಷ್ಟೊಂದು ಏನು ಡಿಸ್ಕನೆಕ್ಟ್ ಇದೆ ಸ್ಟೋರಿದಲ್ಲಿ, ಅದು ಬೇರೆ ಇದು, ಅದೆಲ್ಲ ಮಾತಾಡಲ್ಲ ನಾನು. ಬಟ್ ಸತ್ತೋಗಿರೋ ಮನುಷ್ಯ ಕತೆ ಹೇಳೋಕೆ ಹೇಗೆ ಸಾಧ್ಯ? ಇದಕ್ಕೆ ಬೇಸ್ಲೆಸ್ ಅಂತ ಹೇಳೋದು. ಸಿನಿಮಾನ ತುಂಬ ಡ್ರ್ಯಾಗ್ ಮಾಡಿದರೆ ಬೋರಿಂಗ್ ಅಂತ ಅನ್ಸುತ್ತೆ. ಯಶ್ ಅವರ ಡಬಲ್ ರೋಲ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ರಾಯ ಮತ್ತು ಏನು ರೂಮ್ ಏನೋ ಟಿಕೆಟ್, ಆ ಟಿಕೆಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಸಖತ್ತಾಗಿ ನಿಭಾಯಿಸಿದ್ದಾರೆ ಯಶ್ ಅವರು. ಆ್ಯಕ್ಟಿಂಗ್ ಬಗ್ಗೆ ಮಾತಿಲ್ಲ, ಬಟ್ ಸ್ಟೋರಿ ಚೆನ್ನಾಗಿಲ್ಲ. ಸಿನಿಮಾ ತುಂಬ ಬೋರಿಂಗ್ ಅಂತ ಅನ್ಸುತ್ತೆ. ಈ ಥರ ಸಿನಿಮಾ ಮಾಡಿ ಜನರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಸ್ವಲ್ಪ ಕಷ್ಟನೇ. ಅದಾದಮೇಲೆ ಉಪೇಂದ್ರ ಅವರ ಒಂದು ಟ್ಯಾಗ್ ಲೈನ್ನ ಕದಿಯೋದು ಇನ್ನೂ ಸ್ವಲ್ಪ ಒಳ್ಳೇದಲ್ಲ, ಬುದ್ಧಿವಂತರಿಗೆ ಮಾತ್ರ ಅಂತ ಅವರು ಒಂದು ಸಿನಿಮಾಗೆ ಹೇಳಿದ್ರಲ್ಲ, ಹಾಗೆಯೇ ಅದನ್ನೇ ಇವಾಗ ಫಾಲೋ ಮಾಡ್ತಾ ಇದ್ದಾರೆ. ಜನರ ಈಗೋನ ಹರ್ಟ್ ಮಾಡಿ ಅವರಿಗೆ ಥಿಯೇಟರ್ ತನಕ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ರಯತ್ನ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಇನ್ಫ್ಲೂಯೆನ್ಸರಿಂದ ಆಗ್ತಾ ಇದೆ. ಅವ್ರಿಗೆ ಹರ್ಟ್ ಮಾಡಿ ನೀವು ಕರ್ಕೊಬಂದು ಫೋರ್ಸ್ಫುಲಿ ತೋರಿಸೋದ್ರಿಂದ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಹೇಳೋ ಜನ, ಇದೊಂದು IQ ಜಾಸ್ತಿ ಇರೋವಂಥವ್ರಿಗೆ, ಬುದ್ಧಿವಂತಿಕೆ ಇರುವಂಥವ್ರಿಗೆ ಮಾತ್ರ ಈ ಸಿನಿಮಾ ಅಂತ ಹೇಳೋದು. ಲಾಸ್ಟ್ ಟೈಮ್ ಉಪೇಂದ್ರ ಕೂಡ ಒಂದು UI ಅಂತ ಸಿನಿಮಾ ತೊಗೊಂಡು ಬಂದಲ್ಲ, ಅವಾಗ ಯಾಕೆ ಹೇಳಿಲ್ಲ? ಅವಾಗ ಉಪೇಂದ್ರ ಈ ಥರ ಎಲ್ಲ ಸಿನಿಮಾ ಮಾಡಿದ್ರೆ ಯಾರಪ್ಪ ನೋಡ್ತಾರೆ? ಸೀದಾ ಹೇಳ್ಬೇಕಾನೆ, ಅದನ್ನು ಬಿಟ್ಟು ತಿರುಗಿಸಿ ಮುಗಿಸಿ ಹೇಳಿದರೆ ಯಾವ ನೋಡ್ತಾನೆ? ಅವಾಗ ಕೂಡ ಇದೇ ರೀತಿಯಾಗಿ ಆನ್ಸರ್ ಬಂದಿದ್ದಲ್ಲ, ಅವಾಗ ಯಾಕೆ ಈ ಥರ ಮಾತುಗಳು ಬಂದಿಲ್ಲ? ಅದು ಇವಾಗ ಯಾಕೆ ಆ ಥರ ಮಾತು ಬರ್ತಾ ಇದೆ? ಯಾಕೆಂದರೆ ಇವಾಗ ಈ ಸಿನಿಮಾ ಬಂದಾದ್ಮೇಲೆ ಇಲ್ಲ ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಈಗೋ ಹರ್ಟ್ ಮಾಡೋವಂಥದ್ದು ಏನಿದೆ? ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳಿದರೆ ಜನ ಖಂಡಿತ ಹೋಗಿ ನೋಡ್ತಾರೆ. ಈಗ ನಾನು ನೋಡಿದ್ದೀನಿ, ಫಸ್ಟ್ ಡೇ ನೋಡಿದ್ದೀನಿ, ಇಷ್ಟ ಆಗಿಲ್ಲ ಅಂದ ಮಾತ್ರಕ್ಕೆ ನನಗದು ಸಿನಿಮಾ ಅರ್ಥ ಆಗಿಲ್ಲ ಅಂತಲ್ಲ, ಪಿನ್ ಟು ಪಿನ್ ಅರ್ಥ ಆಗಿದೆ. ನಿಮ್ಗೆ ಯಾರಿಗದು ಸೀನ್ ಅರ್ಥ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಪಿನ್ ಟು ಪಿನ್ ಮೂವಿ ಅರ್ಥ ಆಗಿದೆ, ಆದರೆ ಇಷ್ಟ ಆಗಿಲ್ಲ. ಅರ್ಥ ಆಗಿಲ್ಲ ಅನ್ನೋಕ್ಕೂ ಇಷ್ಟ ಆಗಿಲ್ಲ ಅನ್ನೋಕ್ಕೂ ವ್ಯತ್ಯಾಸ ಇದೆ. ನನಗಿಷ್ಟ ಆಗಿಲ್ಲ. ಅದು ಅಂದು ಮಾತ್ರಕ್ಕೆ ನನಗೆ ಬುದ್ಧಿ ಇಲ್ಲ ಅಥವಾ ಸಿನಿಮಾ ನೋಡುವಂಥ ಕೆಪಾಸಿಟಿ ಇಲ್ಲ. ನೀವು ಎಷ್ಟು ಇದರಲ್ಲಿ ಇಂಗ್ಲೀಷ್ ಮೂವಿದಲ್ಲಿ ಎಷ್ಟು ಸೈಕಾಲಜಿಕಲ್ ಮೂವಿ ನೋಡಿದ್ದೀರಾ? ನಾನು ಒಂದಿಷ್ಟು ಮೂವಿ ಹೆಸರನ್ನು ಹೇಳ್ತೇನೆ, ಅದನ್ನು ನೀವು ನೋಡಿದ್ರೆ ಅಂತ ನನಗೆ ಹೇಳಿ. ಶಟರ್ ಐಲ್ಯಾಂಡ್ ಒನ್ ಆಫ್ ದ ಬೆಸ್ಟ್ ಏನು ಸೈಕಾಲಜಿಕಲ್ ಮೂವಿ.
ಅವರಿಗೂ ಕೂಡ ಈ ಥರ ಹ್ಯಾಲುಸಿನೇಷನ್. ಫೈಟ್ ಕ್ಲಬ್, ಮೆಮೆಂಟೋ ಈ ಥರ ಸಿನಿಮಾಗಳನ್ನು ನಾನು ನೋಡಿದ್ದೇನೆ. ಅವೆಲ್ಲ ಅರ್ಥ ಆಗುತ್ತೆ, ಅವೆಲ್ಲ ಗೊತ್ತಾಗುತ್ತೆ. ಹ್ಯಾಲುಸಿನೇಷನ್ನು ಅವ್ರ ಕೊನೆಗೆ ಟ್ವಿಸ್ಟ್ ಇರುತ್ತೆ ಆ ಸಿನಿಮಾದಲ್ಲಿ, ಅಲ್ಲಿ ತನಕ ಗೊತ್ತಾಗಲ್ಲ. ಇಂಥ ಸಿನಿಮಾಗಳನ್ನು ಅರ್ಥ ಮಾಡ್ಕೊಂಡವರಿಗೆ ಟಾಕ್ಸಿಕ್ ಅದೇನು ಹಾಲಿವುಡ್ ರೇಂಜ್ ಮೂವಿ ಅಂತ ಅನ್ಸೋದೇ ಇಲ್ಲ. ಹಾಲಿವುಡ್ ಮೂವಿಯಲ್ಲೂ ಕೂಡ ಒಂದು ಲಾಜಿಕ್ ಇರುತ್ತೆ, ಸ್ಕ್ರಿಪ್ಟಲ್ಲಿ ಗ್ರಿಪ್ ಇರುತ್ತೆ, ಸ್ಟಾರ್ಟಿಂಗಿಂದ ಎಂಡ್ ತನಕ ಹೇಗೆ ತೊಗೊಂಡು ಹೋಗಬೇಕು ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ ಗೀತಾ ಮೋಹನ್ ದಾಸ್ ಮಾಡಿದ ತಪ್ಪೆ ಅಂತ ಹೇಳಿದರೆ, ಜಂಪ್ ಮಾಡ್ತಾ ಇದ್ದಾರೆ, ಒಂದು ಸೀನಿಂದ ಒಂದು ಸೀನಿಗೆ ಜಂಪ್ ಮಾಡ್ತಾ ಇದ್ದಾರೆ, ಒಂದು ಏರಿಯಾಯಿಂದ ಮತ್ತೊಂದು ಪ್ಲೇಸಿಗೆ, ಸ್ಟೇಟಿಗೆ, ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಕತೆ. ಅದು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಸಿನಿಮಾ ನೀಟಾಗಿ ಆ್ಯಂಡ್ ಕ್ಲೀನಾಗಿ ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಈ ಸ್ಟೋರಿ ಅರ್ಥ ಆಗದಿರೋಂಥದ್ದು ಏನೂ ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನರಿಗೆ ನಿಮ್ಮದು ಐಕ್ಯೂ ಸರಿಯಿಲ್ಲ, ಬುದ್ಧಿ ಸರಿಯಿಲ್ಲ ಅಂತ ಹೇಳಿದರೆ ಅದು ಒಳ್ಳೆಯದಲ್ಲ. ಅದು ಇದೇ ಜನನೇ ಯಶ್ ಅವರು ಎಷ್ಟೊಂದು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನುಗ್ಗಿ ನೋಡಿ ಹಿಟ್ ಮಾಡಿದ್ದಾರೆ ಸಿನಿಮಾನ. ಅಂಥವ್ರಿಗೆ ನೀವು ಇವತ್ತು ನಿಮ್ಮ ಬುದ್ಧಿ ಸರಿಯಿಲ್ಲ, ನೀವು ನೋಡುವಂಥ ದೃಷ್ಟಿ ಸರಿಯಿಲ್ಲ ಅಂತ ಹೇಳಿದರೆ ಇದು ಒಳ್ಳೆಯದಲ್ಲ. ಸೊ ಈ ಒಂದು ನನ್ನ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಪ್ರಶ್ನೆ ಬರ್ಬೋದು, ಕೆಲವೊಬ್ರು ಹೇಳ್ತಾರೆ, ಇವನು ಕನ್ನಡದ ಅಭಿಮಾನಿ ಅಲ್ಲ, ಇವನಿಗೆ ಕನ್ನಡ ಸಿನಿಮಾ ಇಂಪ್ರೂವ್ ಆಗೋದು ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ರೆ, ನಾನು ಈ ಸಿನಿಮಾಗೆ ನಮ್ಮ ಜೊತೆ ಇನ್ನೂ ಇಬ್ಬರು ಬಂದಿದ್ದಾರಲ್ಲ, ಅವರಿಗೆ ಕನ್ನಡ ಅಷ್ಟೊಂದಾಗಿ ಬರಲ್ಲ, ಈ ಸ್ಟೇಟ್ ಅವರಲ್ಲ. ಅಂಥವ್ರಿಗೆ ನಾವು ಕನ್ನಡ ಸಿನಿಮಾಗೆ ಕರ್ಕೊಂಡು ಹೋಗಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾಗೂ ಬಂದು ನೋಡಲಿ ಇವರು. ಅದೇ ಕನ್ನಡ ಸಿನಿಮಾನ ಡಬ್ ಮಾಡಿ ಹಿಂದಿಲಿ ನೋಡೋದಕ್ಕಿಂತ ಕನ್ನಡದಲ್ಲೇ ನೋಡಲಿ ಅಂತ ಕರ್ಕೊಂಡು ಹೋಗಿದ್ದು. ಇದು ಫಸ್ಟ್ ಅನುಭವ. ಅವ್ರಿಗೆ ಹೇಗೆ ಅನ್ಸಿದ್ದು ಬೇಡ, ಮುಂದೊಂದು ಸಲ ಕನ್ನಡ ಸಿನಿಮಾಗೆ ಬರ್ತಾರೆ ಅವರು, ನಮ್ಗದು ಬೇಜಾರಾಗಿದ್ದು. ಇನ್ನು ಸೆಕೆಂಡ್, ಇವರು ಯಶ್ ಅಭಿಮಾನಿ ಅಲ್ಲ, ಬೇರೆ ನಟನ ಅಭಿಮಾನಿ. ಅದಕ್ಕೋಸ್ಕರ ಇವರು ಯಶ್ ಅವರ ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಕೂಡ ಅನ್ಬೋದು. ಯಶ್ ಅವರ ಅಭಿಮಾನಿ ಅಲ್ಲ ಅಂತ ಆಗಿದ್ರೆ ನಾನು ಫಸ್ಟ್ ಡೇನೇ ಸಿನಿಮಾನ ನೋಡ್ತಿದ್ನ. ಅದು 1 ವೀಕ್ ಮುಂಚೆನೇ ಟಿಕೆಟ್ ಬುಕ್ ಮಾಡಿಕೊಂಡು, ಆ ಅಭಿಮಾನ ಇದ್ದಿದ್ದಕ್ಕೆ, ಕನ್ನಡ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ನಾನು ಥಿಯೇಟ್ರಿಗೆ ಹೋಗಿದ್ದು. ಅದು ಫಸ್ಟ್ ಡೇನೇ. ಅದೇ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಆದರೆ ಇವಾಗ ಎಲ್ಲ ಹೇಳಿರೋದು ನೋಡಿದರೆ ನನಗೆ ಹೇಳಿದಾರೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐಕ್ಯೂ ಕಮ್ಮಿ ಇದೆ ಅಂತಲ್ಲ, ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಷ್ಟೇ ಅದು. ಸೊ ಒಂದು ವೇಳೆ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದು, ಇದರಲ್ಲಿ ನಿಮಗೇನಾದ್ರು ಇನ್ನೂ ಡೀಟೇಲಿಂಗ್ ಬೇಕು ಅಥವಾ ಈ ಸಿನಿಮಾ ಬಗ್ಗೆ ಡೀಟೇಲಿಂಗ್ ಬೇಕು, ನಿಮಗೆ ಸ್ಟೋರಿ ಅರ್ಥ ಆಗಿಲ್ಲ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಮಾಡಿ ನಿಮಗೆ ಹೇಳ್ತೇನೆ. ವಿಡಿಯೋ ಮಾಡಿಬಿಟ್ಟು ನಿಮಗೆ ಆ ಸ್ಟೋರಿನ ಹೇಳ್ತೇನೆ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಜೈ ಕನ್ನಡ.